ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 2 ಆಗಸ್ಟ್ ಶ್ರೀ ಮಹಾರಾಜರ ಪ್ರವಚನ. ನಮ್ಮ ನಾನುದರ ಸ್ವರೂಪವು ಆನಂದಮಯವಾಗಿರುತ್ತದೆ. ನಮ್ಮಲ್ಲಿರುವ ನಾನು ಏನಪ್ಪ? ನಾನು ಅಂದರೆ ನಾವು ಬೆಳಗ್ಗೆ ಹೇಳ್ತೀವಿ, ಎದ್ದ ಕೂಡಲೇ ನಾವು ಫಸ್ಟ್ ಏನು ಶುರು ಮಾಡ್ತೀವಿ? ಎದ್ದ ಕೂಡಲೇ ನಾನು ಎದ್ದೆ, ನನಗೆ ಚಹಾ ಕೊಡು, ನಾನು ಹೋಗಿ ಬರ್ತೀನಿ. ನಾನು ಈ ನಾನು ಯಾರಪ್ಪ? ನಿಜವಾದ ನಾನು ಯಾರು? ಅವನು ಆನಂದ ಸ್ವರೂಪನಾಗಿರುತ್ತಾನೆ. ಆನಂದಮಯವಾಗಿರುತ್ತದೆ ಆ ನಾನು. ಯಾಕೆಂದರೆ ಅದು ಗುಣಾತೀತ, ದೇಹಾತೀತ, ಕಾಲಾತೀತ, ನಿರ್ವಿಕಾರ, ಶುದ್ಧ, ನಿರಾಕಾರ, ಆತ್ಮ, ಚೈತನ್ಯ, ಶಕ್ತಿ, ನೀವೇನು ಹೆಸರು ಕರಿತೀರೋ ಅದು ನಾನು ಏರಿದೆಯೋ ಒಳಗಿಲ್ಲಿ, ಅದು ಎಚ್ಚರಗೊಳಿಸುತ್ತೆ. ಈಗ ಬೆಳಗ್ಗೆ ಅಲಾರಾಮ್ ಇಟ್ಟಿರ್ತೀವಿ 5 ಗಂಟೆಗೆ, 6 ಗಂಟೆಗೆ. ಅಲಾರಾಮ್ ಇಟ್ಟಿದ್ರೂ ಕೂಡ 5 ಗಂಟೆಗೆ ಇಟ್ಟಿರ್ರಿ ಅಂದರೆ ಒಳಗಿಂದ ಯಾರೋ ಬಂದು ಎಬ್ಬಸ್ಬೇಕಲ್ಲ, ಅಲಾರಾಮ್ ಹೊಡಿತಿದೆ ಏಳು ಅಂತ. ಆ ನಾನು ಅನ್ನೋರು ಯಾರಪ್ಪ? ಅವನೇ ಆ ಪರಬ್ರಹ್ಮ ವಸ್ತು, ಪರಮಾತ್ಮ. ಇಲ್ಲಿದ್ದಾನೆ, ಇಲ್ಲಿ ಕೂತಿದ್ದಾನೆ. ಅದು ನಮ್ಮ ಇರುವಿಕೆಗೆ ಬರ್ತಾ ಇಲ್ಲ. ಎಲ್ಲ ಅವನ ಇಚ್ಛಾ ಮಾತ್ರದಿಂದ ಆಗ್ತಿದೆ. ನಾವೇನು ಅಂದ್ಕೊಂಡಿದ್ದೀವಿ? ನನ್ನ ಇಚ್ಛಾ ಮಾತ್ರದಿಂದ ಈ ಕೆಲಸಗಳೆಲ್ಲ ಮಾಡ್ತಿದ್ದೀನಿ, ನಾನು ಮನೆ ನಡೆಸ್ತೀನಿ, ನಾನು ಸಂಸಾರದ ಏರುಪೇರನ್ನೆಲ್ಲ ನಾನು ಸರಿ ಮಾಡ್ತೀನಿ, ಕಂಟ್ರೋಲ್ ಮಾಡ್ತೀನಿ. ಖಂಡಿತವಾಗ್ಲೂ ಆಗಕ್ಕೆ ಸಾಧ್ಯತೆಯೇ ಇಲ್ಲ. ಇಚ್ಛಿತ ವಸ್ತುವು ಪ್ರಾಪ್ತವಾಗುವುದರಲ್ಲಿ ಸಮಾಧಾನವಿರುತ್ತದೆಂದೇನೂ ಇಲ್ಲ. ಈಗ ಒಂದು ಇಚ್ಛೆ ಮಾಡ್ತೀವಿ, ಪ್ರಾಪ್ತಿ ಆಗಬೇಕಿದು ಅಂತ, ಅದೇನು ಸಿಗಬೇಕು ಅನ್ನೋದು ಗ್ಯಾರಂಟಿ ಇಲ್ಲ. ನಾವು ಭಾಳ ಕಷ್ಟಪಡ್ಬೋದು ಆ ವಸ್ತುಗೆ ತಗೋಬೇಕು ಪ್ರಾಪಂಚಿಕದಲ್ಲಿ. ಆದರೆ ಅಲ್ಲೇನೋ ಒಂದು ನ್ಯೂನ್ಯತೆ ಆಗೋಗುತ್ತೆ. ಜೋಡಿಸಿರ್ತೀನಿ ದುಡ್ಡು, ಆದರೆ ಆ ಇಷ್ಟಪಟ್ಟಿದ್ದ ಮನೆ ಸಿಗದೆ ಇರ್ಬೋದು, ಕಾರ್ ಸಿಗದೆ ಇರ್ಬೋದು. ಅವಾಗ ಏನಾಗುತ್ತೆ? ಮನಸ್ಸಿಗೆ ದುಃಖ, ಬೇಜಾರು. ಆ ಇಚ್ಛೆಯನ್ನು ಇಲ್ಲಿದಂತೆ ಮಾಡುವುದರಲ್ಲಿಯೇ ಸಮಾಧಾನವಿರುತ್ತದೆ. ಅಂದರೆ ಇಂಥದ್ದು ಒಂದು ವಸ್ತು ನನಗೆ ಬೇಕು. ಇದು ನೋಡಿ, ಮನಸ್ಸಿಗೆ ಇದು ಹೇಳೋದು ಅಂದರೆ ಭಾಳ ಕಠಿಣವಾದಿದೆ. ಇದು ಮನಸ್ಸು ಸಹಜವಾಗಿ ಹಿಂಗೆ ಒಪ್ಕೊಳ್ಳೋದಿಲ್ಲ. ಹಂಗೆ ಹೇಳ್ತೀರಿ, ನಾವು ಪ್ರಪಂಚದಲ್ಲಿ ಬಂದಿರೋದೇ ಎಂಜಾಯ್ ಮಾಡಲಿಕ್ಕೆ ಅಂತ ಹೇಳ್ತೀವಿ. ಮನೆಯಲ್ಲಿ ಒಂದು ಕಿರಾಣ ಅಂಗಡಿದಲ್ಲಿ ನಾವು ಸಾಮಾನು ತರ್ತಿರ್ತೀವಿ. ಕಿರಾಣ ಅಂಗಡಿದಲ್ಲಿ ನಮ್ಮದು 4-5 ಸಾವಿರಕ್ಕಾಗತ್ತೆ. ಮಾಲಿಗೆ ಹೋಗ್ತೀವಿ. ಮಾಲಿಗೆ ಹೋದಾಗ ಏನಾಗತ್ತಲ್ಲಿ? ಡಬಲ್ ಖರ್ಚು. ಬೈ 1 get 1 ಫ್ರೀ, ಬೈ 1 get 1 ಫ್ರೀ ಅಂದ್ಬಿಟ್ಟು ಇದು 9-10 ಸಾವಿರದ ಸಾಮಾನು ತಂದಿರ್ತೀವಿ ಮನೆಗೆ. ಜೊತೆಗೆ ಅಲ್ಲಿ ಹೋಗಿದ್ದೀವಿ, ಊಟ ತಿಂಡಿ ಅದು ಇದು ಎಲ್ಲ ತಿಂಗಳದ್ದು ನಂದು ಗ್ರಾಸರಿದು 5 ಸಾವಿರ ಖರ್ಚು ಬಂದರೆ, ಒಂದು ಮಾಲಿಗೆ ಹೋದರೆ 10-12 ಸಾವಿರ ಖರ್ಚಾಯಿತು. ತಿಂಗಳದ ಬಜೆಟ್ ಏರ್ಪೇರ್ ಆಯಿತಾ? ಏನಾಯ್ತು ಅವಾಗ? ಅಸಮಾಧಾನ, ಗೋಳಾಟ, ಕಿರಿಕಿರಿ ಶುರು ಮನೆಯಲ್ಲಿ. ಅದಕ್ಕೆ ಆ ಇಚ್ಛೆಯನ್ನು ಇಲ್ಲದಂತೆ ಮಾಡಾಕಿದ್ರೆ ಅವಾಗ ಸಮಾಧಾನ, ನಿಜವಾಗಿಯೂ ಸಮಾಧಾನ. ಇಂಥದ್ದೊಂದು ಮಾಲಿಗೆ ಹೋಗಬೇಕು. ಎಷ್ಟು ಸತಿ ಮಾಲಿಗೆ ಹೋಗ್ತೀರಾ? ಎಷ್ಟು ಸತಿ ಪಿಜ್ಜಾ ತಿಂತೀರಾ? ಎಷ್ಟು ಸತಿ ಅದನ್ನೇ ಸಾಮಾನು ತರ್ತೀರಾ? ಎಷ್ಟು ಡ್ರೆಸ್ ಹೊತ್ಕೊಂಬರ್ತೀರಾ? ಎಷ್ಟು ಇದನ್ನು ತೊಗೊಂಬರ್ತೀರಾ? ಅದು ಇದು ಅನ್ನೋದು ಎಷ್ಟು ತರ್ತೀರಾ? ಅದೆಲ್ಲವೂ ಬೇಸರ ಬಂದು ಹೋಗುತ್ತೆ ಒಂದು ದಿವಸ. ಅವಾಗ ಆ ಇಚ್ಛೆಯನ್ನೇ ಹೊಡೆದು ಹಾಕಿದ್ರೆ ಅವಾಗ ಸಮಾಧಾನ ಆಗುತ್ತೆ. ಬಯಕೆ ಇಲ್ಲವಾಯಿತೆಂದರೆ ಸಮಾಧಾನವೂ ಸಿಗುತ್ತದೆ. ಬಯಕೆ, ಇಂಥದ್ದೊಂದು ಬೇಕು ಅನ್ನೋ ಬಯಕೆನೇ ಇರಬಾರ್ದು ನಮಗೆ. ಯಾರಿಗಪ್ಪ? ಸಾಧಕರಿಗೆ. ಇದು ಸಾಧಕರಿಗೆ ಅನ್ವಯಿಸುತ್ತೆ, ಪ್ರಾಪಂಚಿಕ ಜನಕ್ಕಲ್ಲ. ಪ್ರಾಪಂಚಿಕ ಜನ ಅದರಲ್ಲೇ ಒದಲಾಡ್ತಿರ್ತಾರೆ. ಸಾಧಕರು ನಾವಿಲ್ಲಿ ಬಂದಮೇಲೆ ಪರಮಾರ್ಥಕ್ಕೆ ನಮ್ದೇನು ಇಂಥದ್ದೊಂದು ಇಚ್ಛೆ ಬಯಕೆನೇ ಮಾಡಬಾರ್ದು. ನಾವು ಪರಮಾತ್ಮನ ಹತ್ರ ಎಂಥದ್ದು ಬೇಡಿಕೆ ಮಾಡಬಾರ್ದು. ಅಪ್ಪ ನೀನು ಹಿಂಗೆ ಇಟ್ಟಿದೆಯೋ, ನಾನು ಆನಂದದಲ್ಲಿದ್ದೀನಿ ಕಣೋ. ಇದೊಂದು ಈ ಸಾಮಾನು ತರೋದು, ಮನೆ ತುಂಬ ಸಾಮಾನು, ಆ ಮನೆ ತುಂಬ ಸಾಮಾನು ತೆಗಿಲಿಕ್ಕೆ ನಮ್ಮ ಕೈಲಾಗೋದಿಲ್ಲ. ವಯಸ್ಸಿನ ಪ್ರಕಾರ ನಮ್ಗೆ ಅದು ಇದು ನೋವಿಂದ ಕಸ ಹೊಡೆಯೋದಾಗಲಿ, ಅದು ಸಾಮಾನು ತೆಗೆದಿಡೋದಾಗಲಿ, ಇಲ್ಲಿಡೋದಾಗಲಿ, ಅವು ಏನೂ ಮಾಡಲಿಕ್ಕಲ್ಲ. ಧೂಳ ಹಿಡಿದೋಗಿರ್ತಾವೆ ಮನೆಯಲ್ಲಿ. ಆದರೆ ನಮ್ಮ ಆಸೆ ಹೋಗೋದಿಲ್ಲ, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ. ಇದಕ್ಕಾಗಿ ವಾಸನಾಕ್ಷಯವು ಹೇಗೆ ಆದೀತೆಂಬುದನ್ನು ನೋಡಬೇಕು. ವಾಸನಾಕ್ಷಯ ಆಗಬೇಕು.
ಏನಪ್ಪ ಇವೆಲ್ಲ ನಾನು ಏನು ಕೇಳ್ತಿದ್ದೀನೋ ಇದು ವಾಸನಾಕ್ಷಯ ಆಗ್ಬಿಡ್ಬೇಕು. ಇದೆಲ್ಲ ಎದಕ್ಕಪ್ಪ? ದುಃಖ, ಇವೆಲ್ಲದಿಂದ ದುಃಖ ಆಗತ್ತೆ, ಇದರಿಂದ ಏನೂ ಸಿಗೋದಿಲ್ಲ. ನಿಜವಾದ ಸುಖ ಯಾತ್ರಲ್ಲಿದೆಯೋ ಅದರ ಕಡೆ ನಮ್ಮ ಲಕ್ಷ್ಯ ಹೋಗಬೇಕು, ಅದನ್ನು ಹಿಡ್ಕೋಬೇಕು. ನಿಜವಾದ ಸುಖ ಯಾತ್ರಲ್ಲಿದೆ. ನಿಜವಾದ ಸುಖ ಒಂದು ಪರಮಾತ್ಮನ ಹೊರತಾಗಿ ಯಾತ್ರಲ್ಲೂ ಇಲ್ಲ. ಯಾಕಂದರೆ ಪರಮಾತ್ಮ ಹೇಳಿದಾನಪ್ಪ, ಅವನು ನಿರಾಕಾರ ಇದ್ದಾನೆ, ಅವನ ಆನಂದ ಸ್ವರೂಪ ಇದ್ದಾನೆ, ಸಚ್ಚಿತ್ತಾನಂದ. ಅವನೇ ನಮ್ಮ ಯಾವ ಮಾತು ಕೇಳೋದಿಲ್ಲ. ಅವನು ಸುಮ್ಮನೆ ಗುಡಿದಲ್ಲಿ ಕೂತಿದ್ದಾನೆ, ಕಲ್ಲಾಗಿ ಕೂತಿದ್ದಾನೆ. ನೀವೇನಾದ್ರು ಹೇಳ್ಕೊಳ್ರಿ, ಅವನೇನಾದ್ರು ಹೋಗ್ಬಿಡ್ತಾನ? ಇಲ್ಲ. ಏನು ಹೇಳ್ತಾನಪ್ಪ ಸದ್ಗುರು ಬಂದು, ನಿನ್ನ ಪ್ರಾರಬ್ಧದಲ್ಲಿ ಹೆಂಗೆ ನಡೀತಾ ಇದೆಯೋ ಅದು ಹಾಗೆ ನಡೆಯತ್ತಪ್ಪ, ಅದಕ್ಕೆ ತಲೆ ಕೆಡಿಸ್ಕೊಬೇಡ. ಈ ದೇಹಕ್ಕೆ ಏನೇನು ಆಗಬೇಕಾಗಿದೆಯೋ, ಸರಿ ತಪ್ಪು ಬೆಸ ಏನೇನಾಗಬೇಕಾಗಿದೆಯೋ ಅದೆಲ್ಲವೂ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಇವತ್ತು ಇದ್ರ ಹತ್ರ ಬಂಗಲೆ ಇದೆ, ನಾಳೆ ಬಂಗಲೆ ಹೋಗ್ಬೋದು. ಆಸ್ತಿ ಇದೆ, ಆಸ್ತಿ ಹೋಗ್ಬೋದು. ಹೊಲ ಇದೆ, ಹೊಲ ಹೋಗ್ಬೋದು. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಇದು ನಿನ್ನ ಅಲ್ಲೇ ಅಲ್ಲ ಅಂದಮೇಲೆ ಎದಕ್ಕೆ ತಲೆ ಕೆಡಿಸ್ಕೊತಿದ್ಯಪ್ಪ? ಇದು ನೀನೇನಾದ್ರು ಶಾಶ್ವತ ಇಡ್ಲಿಕ್ಕೆ ಆಗತ್ತಾ? ಇದನ್ನು ಸುಟ್ಟು ಬುದಿ ಮಾಡ್ತಾರೆ ಶವಾನ ಅಂದಮೇಲೆ ಹೊಲ ಮನೆ ಗದ್ದೆ ಗಾಡಿ ಇವೆಲ್ಲ ಪರ್ಮನೆಂಟಾ? ಇವತ್ತಿದೆ, ಅನುಭವಿಸು, ಗಾಡಿದಲ್ಲಿ ಕುತ್ಕೊಂಡು ಹೋಗು. ಪೆಟ್ರೋಲ್ ದುಡ್ಡು ಜಾಸ್ತಿ ಆಯಿತು, ಪೆಟ್ರೋಲ್ ಹಾಕ್ಲಿಕ್ಕೆ ಎಲ್ಲ ಸುತ್ತ ಹೊಡಿಲಿಕ್ಕೆ ಆಗೋದಿಲ್ಲ. ಯಾಕಪ್ಪ? ಅಯ್ಯೋ ಪೆಟ್ರೋಲ್ ರೇಟ್ ಭಾಳ ಆಯಿತು. ಮತ್ತು ಗಾಡಿ ಯಾಕೆ ತೊಗೊಂಡ್ರಪ್ಪ? ಎದಕ್ಕೆ ಗಾಡಿ ಬೇಕಾಗಿತ್ತು? ಓಲಾ ಮಾಡ್ಕೊಂಡು ಹೋಗಿದ್ರೆ ಯಾವುದೋ ಒಂದು ಡೆಸ್ಟಿನೇಷನಿಗೆ ಮುಟ್ತಿದ್ವಿ. ಇಲ್ಲ ಅವ್ರ ಹತ್ರ ಗಾಡಿ ಇದೆ, ನಮ್ಮ ಹತ್ರನೂ ಬೇಕು. ಈ ಕೆಲಸ ಇಲ್ಲದ ಬಯಕೆ ಮಾಡಿದಾಗ ಏನಾಗತ್ತೆ? ಒಂದಕ್ಕೊಂದು ಹೆಣ್ಕೊಂಡು ದುಃಖವೇ ಜಾಸ್ತಿ ಆಗತ್ತೆ ವಿನಃ ಅಲ್ಲಿ ಆನಂದ ಆಗೋದಿಲ್ಲ. ನಿಜವಾದ ಆನಂದ ಸಮಾಧಾನ ಭಗವಂತನವರಾಗಬೇಕು. ಭಗವಂತ ನಿನ್ನ ಹೊರತಾಗಿ ನನಗೆ ಯಾರೂ ಇಲ್ಲಪ್ಪ, ಇದು ಯಾವತ್ತು ಮನಸ್ಸಿಗೆ ನಿರ್ಧಾರ ಪಕ್ಕ ಆಗುತ್ತೋ ಅವತ್ತು ನಿಜವಾಗಿಯೂ ನಿಮ್ಮೊಳಗೆ ಸಮಾಧಾನ ಆಗುತ್ತೆ. ಇದನ್ನೇ ಗುರು ಬಂದು ಮಾಡೋದು, ಇನ್ನೇನು ಮಾಡೋದಿಲ್ಲ. ಯಾವುದೋ ಚಮತ್ಕಾರ ಮಾಡೋದಿಲ್ಲ, ನಮ್ಮ ಕರ್ಮದಲ್ಲಿ ಕೈ ಹಾಕೋದಿಲ್ಲ, ನಮ್ಮ ಕರ್ಮನ ಹೋಗಲಾಡಿಸಲ್ಲ. ಅವನು ಏನು ಹೇಳ್ತಾನೆ? ನಾನು ಮಾಡ್ತಿದ್ದೀನಿ ಅನ್ನೋದು ಬಿಟ್ಟು ಹಾಕು. ಏನು ದೇಹಕ್ಕೆ ಬಂದಿದೆಯೋ ಅನುಭವಿಸು. ಇವತ್ತೇನಿದೆಯೋ ಆನಂದ ಪಡು, ನಾಳೆ ಇಲ್ವಾಗ ಓಡಾಡಬೇಡ. ಇಷ್ಟೇ ಮಾತು ಹೇಳ್ತಾನೆ. ಅವನು ಇನ್ನೇನು ಹೇಳೋದಿಲ್ಲ ನಮಗೆ. ಭಗವಂತನಿಗೆ ಶರಣು. ಉಸಿರು ಕೊಟ್ಟಿರೋನು ಯಾರಿದ್ದಾನೆ? ನಾಳೆ ಬೆಳಗ್ಗೆ ನಾವು ಹೇಳ್ತೀವೋ ಹೇಳೋದಿಲ್ವೋ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಆದರೆ ನಮ್ಮನ್ನು ಅವನು ಎಬ್ಬಿಸ್ತಾನೆ. ಯಾಕಪ್ಪ? ಅರಿವು ಮಾಡ್ಕೊ. ನೀನು ಈ ಮನುಷ್ಯ ಜನ್ಮಕ್ಕೆ ಬಂದು ನನ್ನನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಬಂದಿದೆಯಾ ವಿನಃ ಈ ಚೈನಿ ಮಾಡ್ಲಿಕ್ಕೆ ಬಂದಿಲ್ಲಪ್ಪ. ನೀನು ಅರಿವು ಮಾಡ್ಕೊಳಪ್ಪ ಅಂತ ಪುನಃ ಇನ್ನೊಂದು ದಿವಸ ಚಾನ್ಸ್ ಕೊಡ್ತಾನೋ. ನಾವೇನು ಮಾಡ್ತೀವಿ? ನಮಗೆ ಅಹಂಕಾರ ಏನಪ್ಪ, ಇಷ್ಟು ಜನ ಹೋಗ್ತಿರ್ತಾರೆ ಯಾತ್ರಕ್ಕೆ, ಅಲ್ಲಿ ಇಲ್ಲಿ ಕಾರ್ ಬಿದ್ದು ಹೋಯಿತು, ಭೂಕಂಪ ಆಗೋಯ್ತು, ಅದು ಕೊಚ್ಕೊಂಡು ಹೋಯ್ತು, ಫ್ಲಡ್ ಬಂತು, ಅಷ್ಟೆಲ್ಲ ಜನ ನ್ಯೂಸಲ್ಲಿ ತೋರಿಸಿದ್ರು ಸಹ ನಮಗೆ ಏನನ್ಸೋದಿಲ್ಲ? ಅಪ್ಪ ಪರಮಾತ್ಮ ಇಷ್ಟು ಜನ ಹೋಗ್ತಿದ್ದಾರೆ, ನನ್ನನ್ನು ಎದಕ್ಕಪ್ಪ ಕಾಪಾಡಿದೆ ನೀನು? ಎಷ್ಟು ಕರುಣೆ ಇದೆ ನಿನಗೆ ನನ್ನ ಮೇಲಕ್ಕೆ, ನೀನೇ ನನ್ನ ಕಾಪಾಡ್ದಿಲ್ಲಪ್ಪ ಇವತ್ತು. ಸೊ ನಾನು ಇವತ್ತಿನ ದಿವಸ ಹಿಂಗೆ ನನ್ನ ಕಳಿಬೇಕಪ್ಪ? ನಿನ್ನ ಧ್ಯಾನದಲ್ಲಿ ಧನ್ಯತೆ, ಥ್ಯಾಂಕ್ ಯು ಭಾವ ಅರ್ಪಿಸ್ಬೇಕು ಅವನಿಗೆ. ಹೌದು, ನನಗೆ ಬದುಕಿಸಿದ್ದಕ್ಕೆ ನೀನು ನನಗೆ ಥ್ಯಾಂಕ್ ಯು. ಇಲ್ಲಾಂದರೆ ಯಾರು ಇವತ್ತು ಒಬ್ಬರ ಜೊತೆ ಮಾತಾಡಿರ್ತೀವಿ, ನಾಳೆ ಅವರಾಗಲೇ ಇರೋದಿಲ್ಲ. ಯಾರ ಇಚ್ಛೆಯಿಂದ ಆಯ್ತದು? ಇವೆಲ್ಲ ಅಶಾಶ್ವತ ಅನ್ನೋದನ್ನು ತಿಳ್ಕೊಂಡು ಭಗವಂತನ ಗಟ್ಟಿಯಾಗಿ ಹಿಡ್ಕೋಬೇಕು. ಎಷ್ಟು ವಿಷಯದ ಎಷ್ಟು ಹೆಚ್ಚು ಆಸೆ ಹಂಬಲ ಇದೆಯೋ ಅಷ್ಟು ಹೆಚ್ಚು ದುಃಖ ನಮ್ಮ ಪದರಿಗೆ ಬಂದು ಬೀಳುತ್ತೆ. ವಿಷಯದ ಆಸೆ ಯಾವುದಾದ್ರು ಇರ್ಬೋದು, ವಿಷಯ, ವ್ಯಕ್ತಿ, ವಸ್ತು, ಅವ್ರ ಬಗ್ಗೆ ವಿಚಾರ ಮಾಡೋದು, ಮನೆ ಮಂದಿಯವ್ರ ಬಗ್ಗೆ ವಿಚಾರ ಮಾಡೋದು, ಮಗಳ ಬಗ್ಗೆ ವಿಚಾರ ಮಾಡೋದು, ಆಪ್ತೇಷ್ಟ್ರ ಬಗ್ಗೆ ವಿಚಾರ ಮಾಡಬಾರ್ದು. ನಾನೇ ಮಾಡ್ತೀನಿ, ನಾನು ಒಂದು ಝಂಡ ಹಿಡ್ಕೊಂಡ್ಬಿಟ್ಟು ನಾನು ಮಾಡ್ತೀನಿ ಅನ್ನೋದು. ಅವಾಗೇನಾಗತ್ತಪ್ಪ? ದುಃಖನೇ ಪದರಿಗೆ ಬೀಳತ್ತೆ. ವಿಷಯ ಸುಖ ಕೇಳಬೇಕಾಗಿಲ್ಲ ನಾವು, ಅದು ತಾನೇ ಬರುತ್ತೆ. ಆದರೆ ಪರಮಾರ್ಥದ ಅಡ್ಡಿ ಏನು ಬರ್ತಾ ಇದೆಯೋ ಅದನ್ನೇನಕ್ಕೆ ಕೇಳಬೇಕು? ನನ್ನ ಪರಮಾರ್ಥ, ನನ್ನ ಮತ್ತು ರಾಮನ ಮಧ್ಯ ಏನೇನು ಬರ್ತಾ ಇದೆಯೋ ಅದೆಲ್ಲ ತೆಗೆದು ಬಿಸಾಕ್ರಿ ಅತ್ಲಾಗಿ. ಜನನ ಮೆಚ್ಚಿಸ್ಬೇಕು, ಹೋಗಿ ಜನ ವಾವ ಅನ್ಬೇಕು ನಮಗೆ, ಅವ್ರು ಹಂಜಿ ಕಾಲಿಗೆ ಬೀಳಬೇಕು. ಎದಕ್ಕೆ? ರಾಮಕರ್ತ ಅಂದಮೇಲೆ ಅವ್ನು ರೋಟಿ ಕಪ್ಪಡ ಮಕಾನಲ್ಲ ಎಲ್ಲವನ್ನೂ ಕೊಡ್ತಾನೆ. ಅವನ ಇಚ್ಛೆಯಂತೆ ನನ್ನ ಪ್ರಾರಬ್ಧದಲ್ಲಿ ಏನು ಬರ್ದಿದ್ದಾನೋ ಅದನ್ನು ಅವ್ನು ಖಂಡಿತವಾಗ್ಲೂ ಕೊಡ್ತಾನೆ. ಅದಕ್ಕೆ ಜನನ ಕಾಲು ಯಾಕೆ ಹಿಡಿಬೇಕಪ್ಪ? ಅವ್ರಿಗೆ ಯಾಕೆ ಮಸ್ಕ ಹಚ್ಚಬೇಕು? ಏನೇನು ಬರುತ್ತೋ ನನ್ನ ಮತ್ತು ರಾಮನ ಮಧ್ಯದಲ್ಲಿ ಪರಮಾರ್ಥದಲ್ಲಿ ಅದೆಲ್ಲ ಕಿತ್ತಾಚೆ ಹಾಕ್ತಿರ್ಬೇಕು ಮನಸ್ಸಿಂದ, ದೇಹದಿಂದ ಅಲ್ಲ. ಪ್ರಪಂಚದಲ್ಲಿ ದೇಹ ಕೊಟ್ಟ ಮೇಲೆ ಅದನ್ನು ಕೆಲಸ ಮಾಡಲೇಬೇಕು. ಏನು ಕೆಲಸ ಕೊಟ್ಟಿರ್ತಾರೋ ನನಗೆ, ತಾಯಿಯಾಗಿ, ಮಗಳಾಗಿ, ಅತ್ತೆಯಾಗಿ ಏನು ಕೆಲಸ ಕೊಟ್ಟಿದ್ದಾರೋ ಅದನ್ನು ನಾನು 100% ಮಾಡಬೇಕು. ಆದರೆ ಮನಸ್ಸಲ್ಲಿ ಕೇವಲ ರಾಮ ಇರಬೇಕು, ಸದ್ಗುರು ಇರಬೇಕು.
ನನ್ನ ಹಿಂದೆ ರಾಮ ಇದ್ದಾನೆ ಅಂದಮೇಲೆ ನನ್ನ ಪ್ರಪಂಚದಲ್ಲಿ ವಿಷಯದಲ್ಲಿ ನಾನಿದ್ದರೂ ಕೂಡ ನನಗೆ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನನ್ನ ಹಿಂದ್ಗಡೆ ರಾಮ ಇದ್ದಾನೆ. ಏನೋ ಆಯ್ತು ಇವತ್ತು, ಓ ಹಿಂಗಾಯ್ತು, ಓ ಶೀತ ಆಯಿತು, ಏನು ಮಾಡೋದು? ಅದಕ್ಕೆ ಏನು ಮಾಡೋಂಗಿಲ್ಲ. ಔಷಧಿ ತೊಗೊಳ್ಳೋದು, ಸುಮ್ಮನೆ ಕೂಡೋದು ಅಷ್ಟೇ. ಅಯ್ಯೋ ನನಗೆ ಹಿಂಗಾಗ್ಬಿಡ್ತು ರೀ, ಹಂಗಾಗ್ಬಿಡ್ತು ರೀ, ಗೋಳಾಟ ಮಾಡೋದು. ಗೋಳಾಟ ಏನೂ ಮಾಡೋಂಗಿಲ್ಲ. ದೇಹಕ್ಕೆ ಏನಾದ್ರು ಆಗ್ತಾನೇ ಇರುತ್ತೆ. ಅದರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಭಗವಂತನ ಆಧಾರ ಇಟ್ಕೊಂಡ್ರೆ ಅವಾಗ ವಿಷಯದ್ದು ಭೀತಿ ಇರೋದಿಲ್ಲ, ವಿಷಯದ ಹೆದರಿಕೆ ಇರೋದಿಲ್ಲ, ಅಂಜಿಕೆ ಇರೋದಿಲ್ಲ ನಮಗೆ. ನಾವು ಯಾವಾಗಲೂ ಅನುಸಂಧಾನದಲ್ಲಿದ್ದಾಗ ನಾವು ಸಾವಧಾನರಾಗಿರ್ತೀವಿ. ಹೆಂಗೆ ಸಮರ್ಥ ರಾಮದಾಸರಿಗೆ ಸಾವಧಾನ್ ಅಂದ ಕೂಡಲೇ ಅವರೆಲ್ಲ ಬಿಟ್ಟು ಹೋಗ್ಬಿಟ್ರು. ಹಾಗೆ ಅನುಸಂಧಾನದಲ್ಲಿದ್ದರೆ ಇದು ಯಾವಾಗಲೂ ಜಾಗರೂಕ ಇರುತ್ತೆ. ಯಾವುದಪ್ಪ, ನಾನು ಏನು ಮಾಡ್ತಿದ್ದೀನಿ, ತಪ್ಪು ಮಾಡ್ತಿದ್ದೀನೋ, ಸರಿ ಮಾಡ್ತಿದ್ದೀನೋ, ನಾನು ಪುನಃ ವಿಷಯದ ಕಡೆ ಹೋಗ್ತಿದ್ದೀನೋ, ರಾಮನ ಕಡೆ ಇದ್ದೀನೋ, ರಾಮನಲ್ಲಿದ್ದೀನೋ ಅನ್ನೋದನ್ನು ಸತತವಾಗಿ ವಿವೇಕ ನಮಗೆ ಜಾಗರೂಕ ಆಗೋಗುತ್ತೆ. ಜಾಗೃತ ಇರುತ್ತದು. ಹೇಳ್ತಿರುತ್ತೆ, ಹೋಗ್ಬೇಡಪ್ಪ, ಅಲ್ಲಿ ವಿಷಯ ಇದೆ, ಹೋಗ್ಬೇಡ, ಸುಮ್ಮನೆ ಕೊಡಪ್ಪ ನೀನು. ಒಳಗೆ ಮೌನ ನಡೀತಾ ಇರುತ್ತೆ. ಮೌನ ಅದು ಎಂಥ ಒಂದು ಆನಂದ ಇರುತ್ತಪ್ಪ ಅಂದರೆ ಅದು ಹೇಳಲಿಕ್ಕೆ ಬರೋದಿಲ್ಲ. ನೀವು ಸದಾ ಕಾಲ ಒಂದು ಧ್ಯಾನದಲ್ಲಿ ಇರ್ತೀರ. ಆವಾಗ ಆಗೋಗುವ ಘಟನೆ, ದೇಹಕ್ಕೆ ಆಗೋಗುವ ಘಟನೆ ಏನು ಪರಿಣಾಮ ಮಾಡುವುದಿಲ್ಲ. ದಿವಾಳಿ ಆನಂದದ ದಿವಸ. ಆದರೆ ದಿವಾಳಿ ಅಂದರೆ ಏನಪ್ಪ? ಎಲ್ಲ ದಿವಸದ ಕಡೆ ಎಲ್ಲ ದಿವಸದ ಥರ ಅದು ಒಂದು ದಿವಸ. ತಿಂಗಳಲ್ಲಿ 30 ದಿವಸ ಇದೆ. 30 ದಿವಸದಲ್ಲಿ ಒಂದು ದಿವಸಕ್ಕೆ ನಾವು ದಿವಾಳಿ ಅಂತೀವಿ. ಇಲ್ಲ 5 ದಿವಸ ನಾವು ಏನು ಸೆಲಿಬ್ರೇಟ್ ಮಾಡ್ತೀವಿ ದಿವಾಳಿ ಅಂತೀವಿ. ಅವತ್ತಿನ ದಿವಸ ವಿಶೇಷ ಅಂತೀವಿ. ಓ ವಿಶೇಷವಾದ ದಿವಸ, ಇವತ್ತೆಲ್ಲ ಇದು ಮಾಡಬೇಕು, ಉಂಡೆ ಮಾಡಬೇಕು, ಚಕ್ಲಿ ಮಾಡಬೇಕು ಅದು. ಆದರೆ ನೀವು ಕಳೆದು ಎಷ್ಟು ದಿವಸದಲ್ಲಿ ಏನೇನು ಮಾತಾಡಿದ್ರೋ ದಿವಾಳಿ ದಿವಸನೂ ಅದೇ ಮಾತಾಡ್ತೀವಿ. ಏನು ಉಪಾಧಿ, ದಿವಾಳಿ ಅನ್ನೋದು ಉಪಾಧಿ. ಒಂದು ದಿವಸಕ್ಕೆ ದಿವಾಳಿ ಅಂತ ಹೆಸರಿಟ್ರು, ಒಂದು ದಿವಸಕ್ಕೆ ಗಣಪತಿ ಅಂತ ಹೆಸರಿಟ್ರು, ಒಂದು ದಿವಸಕ್ಕೆ ಗೌರಿ ಅಂತ ಹೆಸರಿಟ್ರು, ಒಂದು ದಿವಸಕ್ಕೆ ನವರಾತ್ರಿ ಅಂತ ಹೆಸರಿಟ್ರು. ಇದೆಲ್ಲ ಉಪಾಧಿಗಳು. ಈಗ ದಿವಾಳಿ ನಾಳೆಯಿಂದ ಶುರುವಾಗತ್ತೆ. ಹಿಂದಿನ ದಿವಸದ ಪರಿಸ್ಥಿತಿ, ಸಂಕಟಗಳು, ಅಡಚಣೆಗಳು ನಾಳೆನೂ ಅದೇ ಕಂಟಿನ್ಯೂ ಆಗುತ್ತೆ. ಓ ನಮ್ಮ ಇವ್ರು ಬರ್ತಾರಪ್ಪ, ರಿಲೇಟಿವ್ಸ್ ಬರ್ತಾರೆ, ಅವ್ರಿಗೆ ಆಹೇರ್ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು ವಿಚಾರ ಮಾಡಿರ್ತೀವಿ ಹಿಂದಿನ ದಿವಸ. ದಿವಾಳಿ ದಿವಸ ಮತ್ತದೇ ಏನಪ್ಪ, ಮಾರ್ಕೆಟ್ಗೆ ಹೋಗಬೇಕು, ಸಾಮಾನು ತರಬೇಕು, ಅವ್ರಿಗೆ ಎಷ್ಟು ರೀ, ಎಲ್ಲರಿಗೂ ಸೇರಿ 10,000 ಆಹೇರ್ ಆಗುತ್ತಲ್ರಿ, ಇಷ್ಟೊಂದು ದುಡ್ಡು ಯಾಕ್ರಿ ವೇಸ್ಟ್ ಮಾಡ್ಬೇಕು ಅವ್ರ ಮೇಲೆ ನಾವು ಅನ್ನೋದು ಯೋಚನಾ ಲಹರಿ ಶುರುವಾಗತ್ತೆ. ಏನಾಗತ್ತೆ ಅವಾಗ? ಮನಸ್ಸು ಗೊಂದಲ ಹೊಂದತ್ತೆ. ಅಂದರೆ ದಿವಾಳಿ ದಿವಸನೂ ಆ ಸಂಕಟಗಳು, ಆ ವಿಚಾರಗಳು ಹಾಗೇ ಇರುತ್ತೆ. ಅಂದರೆ ಏನು ವಿಶೇಷ ಆಯಿತು ದಿವಾಳಿದಲ್ಲಿ? ಅದು ಕಾಯಂ ಹಾಗೇ ಇರುತ್ತದು. ಇದರ ಅರ್ಥ ಏನಪ್ಪ? ಪರಿಸ್ಥಿತಿ ಬದಲಾಗಲಿಲ್ಲ, ಕೇವಲ ಉಪಾಧಿ ಬದಲಾಯಿತು. ನಿತ್ಯ 30 ದಿವಸ ಇದೆ, 30 ದಿವಸದಲ್ಲಿ ಒಂದು ದಿವಸಕ್ಕೆ ನೀವು ವಿಶೇಷವಾದ ಒಂದು ಹೆಸರು ಕೊಟ್ರಿ. ಏನು ದೀಪಾವಳಿ, ಸಂಕ್ರಾಂತಿ ಅನ್ನೋದನ್ನ ಸಂಕ್ರಾಂತಿ, ದೀಪಾವಳಿ ಅಂತ ಹೆಸರು ಕೊಟ್ರಿವಿ ನಾವು ಅಷ್ಟೇ. ಅದರ ಹೊರತಾಗಿ ಇನ್ನೇನು ನಮ್ಮ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗಲಿಲ್ಲ. ದಿವಾಳಿ ದಿವಸ ಹಂಗೆ ನೋಡಿದ್ರೆ ಬೇರೆ ಏನೂ ಅಲ್ಲ, ನಿರಾಳ ಅಂದರೆ ಬೇರೆ ಏನೂ ಅಲ್ಲ, ಅದು ಮಾಮೂಲಿ ದಿವಸ ಅಂತಾರೆ. ಆದರೆ ದಿವಾಳಿ ದಿವಸ ನಿನ್ನೆ ಏನು ಮಾಡಿದ್ವೋ ದಿವಾಳಿ ದಿವಸ ಮಾಡೋದಿಲ್ಲ. ಮನೆ ಡೆಕೋರೇಟ್ ಮಾಡ್ತೀವಿ, ಕಂದೀಲ್ ಹಚ್ತೀವಿ, ಉಂಡೆಗಳನ್ನು ಮಾಡ್ತೀವಿ, ಎಲ್ಲರಿಗೂ ಕರಿತೀವಿ, ಸೆಲಿಬ್ರೇಟ್ ಮಾಡ್ತೀವಿ. ಇದು ಫರಕ್ಕಿದೆ, ಮುಖ್ಯ ಫರಕ್ಕಿದೆ. ದಿವಾಳಿ ದಿವಸ ನಾವು ಆನಂದವನ್ನು ಸೆಲಿಬ್ರೇಟ್ ಮಾಡ್ತೀವಿ. ಮಹಾರಾಜರೇನಂತಾರೆ, ನೀವು ಒಂದು ದಿವಸ ಯಾಕಪ್ಪ ಆನಂದ ಸೆಲಿಬ್ರೇಟ್ ಮಾಡ್ತೀರಾ? ನಿತ್ಯವಾಗಲೂ ಯಾಕೆ ಆನಂದದಲ್ಲಿ ಇರಬಾರ್ದು? ಒಂದು ದಿವಸ ಡ್ರೆಸ್ ಹಾಕ್ಕೊಂಡ್ಬಿಡೋದು, ಕುರ್ತಾ ಪೈಜಾಮ ಹಾಕ್ಕೊಂಡ್ಬಿಡೋದು, ಒಳ್ಳೊಳ್ಳೆ ಬಂಗಾರದ ಸರ ಹಾಕ್ಕೊಂಡ್ಬಿಡೋದು, ಲಕ್ಷ್ಮೀ ಪೂಜೆ ಮಾಡೋದು, ನೆಕ್ಲೆಸ್ ಹಾಕ್ಕೊಂಡ್ಬಿಡೋದು, ಆ ಮನೆಯಲ್ಲೇ ಲಕ್ಷ್ಮೀ ಪೂಜೆಗೆಲ್ಲ ಜೋಡಿಸಿಡೋದು, ಎಲ್ಲ ಮಾಡೋದು ಒಂದು ದಿವಸ. ಅದನ್ನೇ ಕಾಯಂ ಯಾಕೆ ಮಾಡಬಾರ್ದು? ಕಾಯಂ ಯಾಕೆ ಆನಂದದಲ್ಲಿರಬಾರ್ದು? ದಿವಾಳಿ ಅಂತ ವಿಶೇಷ ದಿವಸ ಡೆಕೋರೇಷನ್ ಮಾಡಿಕೊಂಡು ಆನಂದ ಪಡ್ತೀರಾ. ಆದರೆ ನಿತ್ಯ ಗೋಳಾಟ, 364 ದಿವಸ ಗೋಳಾಟ ಆಡ್ತಿರ್ತೀರಾ, ಭಗವಂತನ ಮರ್ತು ಹೋಗ್ತೀರಾ. ಅದಕ್ಕೆ ನಿತ್ಯ ಆನಂದದಲ್ಲಿ ಯಾಕೆ ಇರಬಾರ್ದು? ಯಾವಾಗಲೂ ದಿವಾಳಿ ಇರಬೇಕು, ಯಾವಾಗಲೂ ಆನಂದದಲ್ಲಿರಬೇಕು. ಅದಕ್ಕೆ ಆನಂದಮಯವಾದ ಭಗವಂತನ ಪಾದವನ್ನು ನಾವು ಹಿಡ್ಕೋಬೇಕು. ಅವನು ಆಧಾರ ಆಗಬೇಕು ನಮಗೆ.
ಒಂದು ದಿವಸ ನಮಗೆ ಆನಂದ ಕೊಡುತ್ತೆ. ಆಮೇಲೆ ಯಾರು ಆನಂದಮಯವಾಗಿದ್ದಾನೋ, ಕರ್ತಾಧರ್ತ ಯಾರಿದ್ದಾನೋ ಅವನನ್ನು ಆಶ್ರಯಿಸಬಾರ್ದ ನಾವು? ಯಾವಾಗಲೂ ಅವನನ್ನು ಆಶ್ರಯಿಸಬೇಕು. ಜೀವನದಲ್ಲಿ ಏನಾದರೂ ಘಟನೆ ಆಗಲಿ, ಆದರೆ ಅವನನ್ನು ಆಶ್ರಯದ ಹೊರತಾಗಿ ಇನ್ಯಾರನ್ನೂ ಆಶ್ರಯಿಸಬಾರ್ದು. ಭಗವಂತನ ಆನಂದ ಬಹಳ ಬಲವತ್ತರವಾಗಿರುತ್ತೆ. ಒಮ್ಮೆ ಸಿಕ್ತಾ, ಅದು ಒಮ್ಮೆ ಸಿಕ್ತಾ, ಪ್ರಾಪ್ತಿ ಆಯ್ತಾ, ತೋ ಪ್ರಪಂಚದ ಲಾಭ ಹಾನಿ, ಸುಖ ದುಃಖ ಕಷ್ಟ ಬೇಜಾರು ಇವೆಲ್ಲದ ಏನು ಮಹತ್ವ ಅನಿಸೋದಿಲ್ಲ. ಭಗವಂತನ ಸ್ವರೂಪ ಮೂಲತಃ ಆನಂದಮಯ ಇದೆ. ಇಂಥ ಒಂದು ಆನಂದಮಯ ಭಗವಂತ ನಮ್ಮ ಒಳಗೆ ಇದ್ದಾನೆ. ಆದರೂ ಕೂಡ ನಾವು ದುಃಖ ಯಾಕಪ್ಪ ಅನುಭವಿಸ್ತಾ ಇದ್ದೀವಿ? ಯಾಕಪ್ಪ ಅಂದರೆ ಆ ಒಳಗೆ ಕೂತಿರೋನಿಗೆ ಪ್ರಕಟ ಆಗಕ್ಕೆ ನಾವು ಬಿಡ್ತಾ ಇಲ್ಲ. ಪ್ರಕಟ ಆಗ್ಲಿಕ್ಕೆ ಮಧ್ಯ ಏನು ಬರ್ತಿದೆ? ನಾನು ನನ್ನದು ಅದು ಬರ್ತಾ ಇದೆ. ಒಳಗೆ ಭಗವಂತ ಇದ್ದಾನೆ, ಪರಮಾತ್ಮ ಪರಬ್ರಹ್ಮ ವಸ್ತು ಇದ್ದಾನೆ, ಆದರೆ ಅದ್ರ ಜೊತೆಗೆ ನಾನು ಅನ್ನೋದಿದ್ದೀನಿ. ಈ ನಾನು ನಿಜವಾದ ನಾನು ಯಾರಪ್ಪ ಅಂತ ತಿಳ್ಕೋಬೇಕು ಅಂದರೆ ಮೊದಲು ಇಂದ್ರಿಯಗಳನ್ನು ಸ್ತಬ್ಧಗೊಳಿಸ್ಬೇಕು. ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅಂದರೆ ಮನಸ್ಸನ್ನು ಹೊರಗಡೆ ಹರಿದಾಡಲಿಕ್ಕೆ ಬಿಡಬಾರ್ದು. ಪ್ರವೃತ್ತಿ ಮಾರ್ಗಕ್ಕೆ ಹೋಗಬಾರ್ದು. ಪ್ರವೃತ್ತಿ ಮಾರ್ಗಕ್ಕೆ ಹೋಗಬಾರ್ದು ಅಂದರೆ ಹೆಂಗ್ರಿ ಹೋಗಬಾರ್ದು? ಯಾವ ಥರವಾದ ಪ್ರತಿಕ್ರಿಯೆನ ಕೊಡಬಾರ್ದು. ಮನೆಯಲ್ಲಿ ಯಾರು ಹೇಳ್ತಾರೆ ಬಂದು, ನಾವು ಇಲ್ಲಿ ಹೋಗ್ತಾ ಇದ್ದೀವಿ, ಹಾಂ ಆಯ್ತಪ್ಪ, ಇಷ್ಟೊತ್ತಿಗೆ ಬರ್ತೀವಿ ನಾವು, ನನ್ನ ಸಲುವಾಗಿ ಅಡುಗೆ ಮಾಡಿಡಬೇಡ್ರಿ, ಹಾಂ ಆಯ್ತಪ್ಪ, ರಾತ್ರಿ ಬಾಗಲ್ ನಾನು ತೆಗಿಬೇಡ್ರಿ, ನಾನೇ ತೆಕ್ಕೋತೀನಿ, ಕೀ ಇಟ್ಕೊಂಬರ್ತೀನಿ, ಆಯ್ತಪ್ಪ, ನಾ 2 ದಿವಸ ಹೊರಗೆ ಹೋಗ್ಲಿಕ್ಕೆ ಹತ್ತೀನಿ, ನಮ್ಮ ಮನೆಯಲ್ಲಿ ಇರೋದಿಲ್ಲ, ಆಯ್ತಪ್ಪ. ಅವ್ರಿಗೆ ಹೋಗಿ ಬೋಧನೆ ಮಾಡೋದಾಗಲಿ, ಅಥವಾ ನೀವು ಇದನ್ನು ಮಾಡ್ರಿ, ಅದನ್ನು ನಾನು ಅಮ್ಮ ಇದ್ದೀನಿ, ಅದಕ್ಕೆ ನನ್ನ ಮಾತು ನೀವು ಕೇಳಲೇಬೇಕು ಅನ್ನೋದು ಯಾವುದು ಅಟ್ಟಹಾಸ ಇಟ್ಕೋಬಾರ್ದು. ಅಮ್ಮನ ಕರ್ತವ್ಯ ಏನಿರುತ್ತೋ ಅಡುಗೆ ಮಾಡೋದು, ತಿಂಡಿ ಮಾಡೋದು, ಪಾಠ ಹೇಳ್ಕೊಡೋದು. ಒಮ್ಮೆ ವಯಸ್ಸಿಗೆ ಬಂದಮೇಲೆ ಆ ಮಕ್ಕಳನ್ನು ನಾವು ಬಿಟ್ಟು ಬಿಡಬೇಕು. ಯಾವಾಗ ಅವರು ಜೀವನದಲ್ಲಿ ಬೀಳ್ತಾರೋ, ಏಳ್ತಾರೋ, ಪೆಟ್ಟಾಗತ್ತೋ, ಆ ಅನುಭವ ಅವ್ರು ಪಡ್ಕೋತಾರೋ ಆವಾಗ ಅವರಿಗೆ ಏನಾಗತ್ತಪ್ಪ, ರಿಯಲೈಸ್ ಆಗತ್ತೆ ಕಿ ನಮ್ಮ ಅಪ್ಪ ಅಮ್ಮ ಎದಕ್ಕಪ್ಪ ಇದು ಹೇಳ್ತಿದ್ರು ನಮಗೆ. ನಾವೇನು ಮಾಡ್ತೀವಿ, ನಾನಮ್ಮ ಇದ್ದೀನಿ, ನಾನಪ್ಪ ಇದ್ದೀನಿ, ನನ್ನ ಮಾತು ಕೇಳಲೇಬೇಕು. ಅವ್ರೇನು ಮಾಡ್ತಾರೆ ಅವಾಗ ಭಂಡತನ ಮಾಡ್ತಾರೆ ನಮ್ಮ ಜೊತೆಗೆ. ಅವ್ರು ನಮ್ಮ ಮಾತು ಕೇಳೋದಿಲ್ಲ, ನಮ್ಮ ವಿರುದ್ಧವಾಗಿ ನಡ್ಕೋತಾರೆ. ಅವಾಗ ನಮ್ಮ ವಿರುದ್ಧವಾಗಿ ನಡ್ಕೋಬಾರ್ದು ಅಂದರೆ ನಾವೇನು ಮಾಡಬೇಕು? ಅವ್ರನ್ನ ಬಿಟ್ಟು ಬಿಡ್ಬೇಕು. ಆಯ್ತಪ್ಪ, ನೀ ಹೇಳಿದ್ದೇ ಸರಿ, 100% ಸರಿ. ಅವಾಗ ನೋಡ್ರಿ, ನೀವು ಹಿಂಗೆ 15 ದಿವಸ ಮಾಡಿ ನೋಡ್ರಿ, ಅವಾಗೇನಾಗುತ್ತೆ ಗೊತ್ತಾ? 16ನೇ ದಿವಸ ಅವರೇ ನಿಮ್ಮ ಹತ್ರ ಬರ್ತಾರೆ, ಕೇಳ್ತಾರೆ, ನಾನು ಇಲ್ಲಿ ಹೋಗ್ಲೇನಮ್ಮ ಅಂತ. ಹಾಂ ಹೋಗಪ್ಪ. ಇಲ್ಲ ನಾವು ಹೋಗೋದಿಲ್ಲ, ನಮ್ಮ ಮನೆಯಲ್ಲೇ ಇರ್ತೀನಿ. ಹಾಂ ಆಯ್ತಪ್ಪ, ಅದು ಸರಿ, ನೀನು ಹಂಗೆ ಮನೆಯಲ್ಲಿ ಇರ್ತೀಯ, ಆಯ್ತಪ್ಪ. ಮನೆಯಲ್ಲೇ ಊಟ ಮಾಡ್ತೀನಿ, ಹ್ಞೂ ಆಯ್ತಪ್ಪ. ಇಲ್ಲ ನನ್ನ ಫ್ರೆಂಡ್ಸ್ ಜೊತೆ ಹೋಟೆಲ್ನಲ್ಲಿ ಊಟ ಮಾಡೋಕೆ ಹೋಗ್ತೀನಿ, ಆಯ್ತಪ್ಪ, ಹಾಗೆ ಮಾಡಪ್ಪ. ಅಲ್ಲಿ ಯಾವ ಥರವಾದ ತಕರಾರಿಲ್ಲ, ನಾನು ಅನ್ನೋದಿಲ್ಲ. ನಾನು ಅನ್ನೋದಿದ್ದಾಗ ಇವೆಲ್ಲ ಗೊಂದಲ ಶುರುವಾಗೋದು. ನಾನು ಅನ್ನೋದಿಲ್ಲ, ಅಲ್ಲೂ ಪರಮಾತ್ಮ ಇದ್ದಾನೆ, ಇಲ್ಲೂ ಪರಮಾತ್ಮ ಇದ್ದಾನೆ. ಅವನು ಹೋಗ್ತಾನಂತ ಪರಮಾತ್ಮ ಆಚೆ ಹೋಟೆಲ್ನಲ್ಲಿ ಊಟ ಮಾಡೋಕೆ, ಆಯ್ತಪ್ಪ ಹೋಗ್ಬಾ, ಆನಂದ. ಇಲ್ಲ ನಾನು ಮನೆಯಲ್ಲಿ ಅಡುಗೆ ಮಾಡಿದ್ದೀನಿ, ನನ್ನ ಮನಸ್ಸಿನ ವಿರುದ್ಧವಾಗಿ ಯಾಕೆ ಹೋಗ್ತೀಯಾ? ಅಲ್ಲಿ ದುಃಖ. ಅಲ್ಲಿ ಪರಮಾತ್ಮ ಹೋಗ್ಬಿಡ್ತಾರೆ, ನಾನು ಅನ್ನೋದು ಜಾಗರೂಕ ಆಗುತ್ತೆ. ಅದ್ರ ಬದಲಾಗಿ ಏನು ಹೋಗ್ತೀಯಪ್ಪ, ಹೋಗು. ಇಲ್ಲಮ್ಮ ನಾ ಹೋಗೋದಿಲ್ಲ, ಮನೆಯಲ್ಲಿ ಊಟ ಮಾಡ್ತೀನಿ ಇವತ್ತು. ಹ್ಞೂನಪ್ಪ, ಮನೆಯಲ್ಲೇ ಊಟ ಮಾಡು. ಎಷ್ಟಿರುತ್ತವಾಗ? ಬಹಳ ಸಿಂಪಲ್ ಇದೆ ಇದು. ಇಂದ್ರಿಯಗಳನ್ನು ಸ್ತಬ್ಧಗೊಳಿಸ್ಬೇಕು, ಶಾಂತ ಮಾಡಬೇಕು. ಅವಾಗ ಈ ಒಳಗಿರೋ ಆನಂದ ತಾನೇ ಪ್ರಕಟ ಆಗಿ ಆನಂದ ಹರಿಯಕ್ಕೆ ಶುರುವಾಗುತ್ತೆ ನಮ್ಮಲ್ಲಿ. ನನ್ನಲ್ಲಿರುವ ಆ ನಾನು, ಅದರ ಸ್ವರೂಪ ಆನಂದಮಯವಾಗಿದೆ, ಅದು ನಮ್ಮ ಪ್ರಚೀತಿಗೆ ಬರುತ್ತೆ. ಇಂಥ ಪರಮಾತ್ಮನ ಯಾವಾಗ ನಾವು ಅರಿವು ಮಾಡ್ಕೋತೀವೋ ಆವಾಗ ನಿಜವಾಗಿಯೂ ನಮ್ಮ ಜೀವನ ಶುರುವಾತಾಗಿದೆ, ನಮ್ಮ ಜೀವನ ಶುರುವಾಗಿದೆ. ಅಲ್ಲಿ ತನಕ ನಾವು ಬದುಕ್ತಾನೇ ಇಲ್ಲ, ಸತ್ ಹೆಣದ ಥರ ಬದುಕ್ತಾ ಇದ್ವಿ ನಾವು. ಗುರುಗಳು ಬಂದು ಹೇಳಿದ್ರು, ಇವೆಲ್ಲ ನೀನೇನೂ ಮಾಡ್ತಿಲ್ಲಪ್ಪ, ಇದು ಮಾಡ್ತಿರೋದು ಅವ್ನು ಕರ್ತಾಧರ್ತ, ನೀವು ಯಾಕೆ ತಲೆ ಕೆಡಿಸ್ಕೋತಿದ್ದೀರ? ನನ್ನ ಮಗಳು CA ಮಾಡಬೇಕು ಅಂತ ನನ್ನ ಇಚ್ಛೆ ಆಯಿತು. ಆಕೆ ಎಕ್ಸಾಮ್ ಕೊಟ್ಟಳು, ಎಕ್ಸಾಮಲ್ಲಿ 10 ಮಾರ್ಕ್ಸ್ ಕಮ್ಮಿ ಬಂತು. ಪುನಃ ಎಕ್ಸಾಮ್ ಕೊಡೋದು, ನಾನು ಕೊಡೋದಿಲ್ಲ, ನನಗೇನು ಇಷ್ಟ ಇಲ್ಲ, ವಾಪಸ್ ಯಾರು ಓದ್ತಾರೆ? ಅವಾಗ ಇಷ್ಟೊಂದು ದುಡ್ಡು ಹಾಕಿದ್ವಿ, ಕ್ಲಾಸಸ್ಸಿಗೆ ಕಳಿಸಿದ್ವಿ, ಇಷ್ಟೊಂದೆಲ್ಲ ರೊಕ್ಕ ಖರ್ಚು ಮಾಡಿದ್ವಿ ಅನ್ನೋದು ನಾನು ಅನ್ನೋದು ಜಾಗೃತ ಆದಾಗ ಏನಾಯಿತು? ಬೇಜಾರಾಯಿತು. ಅಯ್ಯೋ ಏನಪ್ಪ, ಮತ್ತೆ ಇನ್ನೊಂದು ಸತಿ ಎಕ್ಸಾಮ್ ಕೊಡ್ಲಿಕ್ಕೆ ರೆಡಿ ಇಲ್ವಲ್ಲ ಅಂತ. ಆದರೆ ಆಕೆ ಒಲ್ಲೆ ಅಂದು. ಅಂದರೆ ಏನಪ್ಪ ಹೇಳೋ ತಾತ್ಪರ್ಯ?
ನನ್ನ ಇಚ್ಛಾಯಿಂದ ಏನೂ ನಡೆಯೋದಿಲ್ಲ, ಅವನು ಪರಮಾತ್ಮ ಇಚ್ಛಾಯಿಂದ ಎಲ್ಲ ನಡೀತಾ ಇರುತ್ತೆ. ಅದನ್ನು ನಾವು ಒಪ್ಕೋಬೇಕು. ಒಪ್ಕೊಂಡಾಗ ಮಾತ್ರ ಈ ಗೊಂದಲದಿಂದ ಆಚೆ ಬರ್ತೀವಿ. ಪರಮಾತ್ಮನಲ್ಲಿ ವಿಲೀನ ಆದಾಗ, ವಿಲೀನ ಆಗುವುದೇ ಜೀವನದ ಸರ್ವಸ್ವ ಆಗಿರುತ್ತದೆ. ಅವನಲ್ಲಿ ವಿಲೀನ ಆಗಿಬಿಡ್ಬೇಕಂದ್ರೆ ನಿನ್ನ ಇಚ್ಛೆಯೇ ನನ್ನ ಇಚ್ಛೆ. ವಿಲೀನ ಆಗೋದಂದರೆ ಏನು ದೇಹ ಬಿಟ್ಟ ಮೇಲೆ ವಿಲೀನ ಅಲ್ಲ, ದೇಹ ಇದ್ದಾಗಲೇ ವಿಲೀನ ಅಂದರೆ ಏನು? ನಿನ್ನ ಇಚ್ಛೆಯಲ್ಲಿ ನನ್ನ ಇಚ್ಛೆ ಇದೆ ರಾಮ. ನೀನು ಇವತ್ತು ಹೇಳಿದೆ ಅವ್ರು ಮಾಡಲಿಕ್ಕಾಗಲ್ಲ, ಹಾಂ ಆಯ್ತಪ್ಪ. ಮಾಡೋಕ್ಕಾಗತ್ತಾ? ಹ್ಞೂನಪ್ಪ. ನಾನು ದುಡ್ಡು ಖರ್ಚು ಮಾಡಿದ್ದೆ, ನಾನು ಸಿ ಎ ಕಳಿಸಿದ್ದೆ, ನನಗಿಷ್ಟ ಆಯಿತು ಸಿ ಎ ಮಾಡಬೇಕು, ಏನಾಯ್ತಲ್ಲಿ? ದುಃಖ. ಯಾವಾಗ ಆಯ್ತಪ್ಪ ನಿನ್ನ ಇಚ್ಛೆ ಅಂತೆ ನನ್ನ ಇಚ್ಛೆ ರಾಮ ಅಂದಾಗ ಏನಾಯಿತು? ಇಷ್ಟೇ ಇದೆ, ಅವ್ರ ಹಣೆ ಬರದಲ್ಲಿ ಸಿ ಎ ಮಾಡೋದಿಲ್ಲ. ಅದನ್ನು ನಾವು ಒಪ್ಕೋಬೇಕು. ಅವಾಗೇನಾಗತ್ತೆ? ಇಲ್ಲಿ ಯಾರು ಒಳಗಿದ್ದಾನೋ ಅವನು ಯಾರಿದ್ದಾನೆ ನಿಜವಾಗಿಯೂ ಅವನ ಇಚ್ಛಾ ಮಾತ್ರದಿಂದ ಸಂಸಾರ ನಡೀತಾ ಇದೆ ಅನ್ನೋದು ಇರುವಿಕೆಗೆ ಬರುತ್ತೆ. ಆವಾಗ ಸದಾ ಆನಂದದಲ್ಲಿ ಇರುತ್ತೇವೆ. ಇಂದಿನ ಬೋಧವಚನ: ಯಾರು ಆನಂದವು ಸ್ಥಿರವಾಗಿರುವುದು ಅವರಿಗೆ ನಿತ್ಯ ದೀಪಾವಳಿ ಆಗಿರುತ್ತದೆ. ಯಾರ ಆನಂದ ಸ್ಥಿರವಾಗಿರುತ್ತೆ ಅವ್ರಿಗೆ ನಿತ್ಯ ದೀಪಾವಳಿ. ನಾವೇನು ನಿತ್ಯ ದೀಪಾವಳಿ ಅಂದರೆ ಉಂಡೆ ಚಕ್ಲಿ ಶಂಕರಪಾಳೆ ಮಾಡೋದಲ್ಲ. ಮನಸ್ಸಿಂದ ನಿತ್ಯ ದಿವಾಳಿ. ಅವ್ರು ಹೆಂಗಿರ್ತಾರಪ್ಪ? ಎಲ್ಲಿ ಹೋಗ್ತಾರೋ ಅಲ್ಲಿ ಆನಂದದಲ್ಲಿ ಇರ್ತಾರವ್ರು. ಯಾರ ಜೊತೆ ಮಾತಾಡ್ತಾರೋ ಆನಂದದಲ್ಲಿ. ಯಾರೋ ಮನೆಗೆ ಬರ್ತಾರೆ, ಮಾತಾಡ್ತೀವಿ, ಆಯಿತು. ಅವ್ರು ಬಿಟ್ಟು ಹೋಗುತ್ತೀರಿ, ಆಯ್ತಪ್ಪ, ಜೈ ರಾಮ್ಜಿ ಕಿ. ಇಲ್ಲ ನಾವು ಬರೋದಿಲ್ಲ ನಿಮ್ಮ ಮನೆಗೆ, ಅದಕ್ಕೂ ಧನ್ಯವಾದ, ಜೈ ರಾಮ್ಜಿ ಕಿ. ಏನು ಪಡ್ಕೋಬೇಕಾಗಿದೆ, ಏನು ಕಳ್ಕೋಬೇಕಾಗಿದೆ? ನೀವು ಬಂದರೂ ನಾನೇನು ಪಡ್ಕೊಳ್ಳೋಂಗಿಲ್ಲ, ನೀವು ಬರಲಿಲ್ಲ ಅಂದರೂ ನಾನೇನು ಕಳ್ಕೊಳ್ಳೋಂಗಿಲ್ಲ. ಅದಿರೋದು ಯಾವಾಗಲೂ ಇಲ್ಲಿ ಸದಾ ಇದ್ದೇ ಇರುತ್ತೆ. ಅಂದಮೇಲೆ ಈ ಆಗ ಹೋಗುವ ಘಟನೆಗೆ ಎದಕ್ಕಪ್ಪ ಮನಸ್ಸನ್ನು ಕೆಡಿಸ್ಕೋಬೇಕು? ಏನೂ ಇಲ್ಲ. ಇಂಥ ಒಂದು ಇರುವಿಕೆ ಬಂದಾಗ ಸದಾ ಈ ಜೀವ ಆನಂದದಲ್ಲಿ ಇರುತ್ತೆ, ಆನಂದಮಯವಾಗಿರುತ್ತೆ. ಅದಕ್ಕೆ ಯಾವ ಥರವಾದ ಒಂದು ಬೇಜಾರಿಲ್ಲ, ದುಃಖ ಇಲ್ಲ, ಗೋಳಾಟಿಲ್ಲ. ಏನು ಪರಿಸ್ಥಿತಿ ಬರುತ್ತೋ ಅದರಂತೆ ಇವತ್ತು ನಿಭಾಯಿಸೋದು. ರಾಮ ನಿನ್ನ ಇಚ್ಛೆ ಕಣ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.